ನಮಗೆ ಈ ಬಲಿಪೀಠದ ಮುಂದೆ ನಿಂತು ಸಾಕ್ಷಿ ಹೇಳಲು ಅವಕಾಶ ಮಾಡಿಕೊಟ್ಟದಕ್ಕಾಗಿ ಯೇಸುವಿಗೆ ಹಾಗೂ ಕೃಪಾಸನ ಮಾತೆಗೆ ಸಾವಿರಾರು ಧನ್ಯವಾದಗಳು. ನನ್ನ ಹೆಸರು ಸೋನಿಯಾ. ಇದು ನನ್ನ ಪತಿ ಫೆಬಿನ್. ಇವರು ನಮ್ಮ ತಾಯಿ. ನಾವು ಸೆಂಟ್ ಜೋಸೆಫ್ ಮುನ್ನಪ್ಪರ ಪ್ಯಾರಿಶ್ನಿಂದ ಬರ್ತಾ ಇದ್ದೇವೆ. ನಮಗೆ ಮದುವೆಯಾಗಿ 3 ವರ್ಷಗಳಾದರೂ ಮಕ್ಕಳಿರಲಿಲ್ಲ. ನಾವು ಮೂವಾಟುಪುಳಂನಲ್ಲಿರುವಂಥ ಸೆಬೆನ್ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಹೋದಾಗ ವೈದ್ಯರು ನನಗೆ ಎಗ್ ಕೌಂಟ್ ತೀರಾ ಕಡಿಮೆ ಇದೆ, ಆದ್ದರಿಂದ IVF ಮಾತ್ರ ನಿಮಗೆ ಮಗು ಪಡೆಯೋಕ್ಕೆ ಇರುವಂಥ ಮಾರ್ಗ ಅಂತ ಹೇಳಿದರು. ನಾವು ಇನ್ನೂ 6 ತಿಂಗಳು ಚಿಕಿತ್ಸೆಯನ್ನು ಮುಂದುವರಿಸಿದ್ವಿ. ಅದರಲ್ಲಿ ಇಂಜೆಕ್ಷನ್ ಮತ್ತು ಮಾತ್ರೆಗಳೆಲ್ಲವೂ ಇದ್ದವು. ಅದಾದ ನಂತರ ಮತ್ತೆ ಹಾಸ್ಪಿಟಲ್ಗೆ ಹೋಗಿ ತಪಾಸಣೆ ಮಾಡಿದಾಗ ನನ್ನ ಎಗ್ ಕೌಂಟ್ನಲ್ಲಿ ಯಾವುದೇ ವ್ಯತ್ಯಾಸ ಆಗಿರಲಿಲ್ಲ. ಅದು ಹಾಗೇ ಇತ್ತು. ಆಗ ಡಾಕ್ಟರ್ ಇನ್ನೂ ಸ್ವಲ್ಪ ದಿನ ರಜೆ ಇದ್ದು ಇಲ್ಲೇ ಇದ್ದರೆ ನೀವು IVF ಮಾಡ್ಬೋದು ಅಂತ ಹೇಳಿದರು. ಆದರೆ ಆಗ ನಾವು ನಮಗೆ IVF ಮೂಲಕ ಮಗು ಬೇಡ, ದೇವರು ಕೊಟ್ಟರೆ ಆ ಮಗುವೇ ಸಾಕು ಅಂತ ಹೇಳಿ UK ಮರಳಿ ವಾಪಸ್ ಹೋದ್ವಿ. UK ಹೋದಾಗ ನಮಗೆ ಆಗಸ್ಟ್ ತಿಂಗಳಲ್ಲಿ ಜೋಸೆಫ್ ಫಾದರ್ ಅವರ ಧ್ಯಾನದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ತು. ಅಲ್ಲಿ ಪ್ರಾರ್ಥನೆಯ ನಂತರ ಫಾದರ್ ಅವರ ಆಶೀರ್ವಾದ ಕೂಡ ನಮಗೆ ದೊರೆಯಿತು. ಇದಕ್ಕೂ ಮುನ್ನ ಮೇ 2, 2025 ಕೃಪಾಸನಂಗೆ ಬಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ವಿ. ಆ ಸಂದರ್ಭದಲ್ಲಿ ಪೂಜ್ಯ ಜೋಸೆಫ್ ಫಾದರ್ ಅವರು ನಮ್ಮನ್ನು ಆಶೀರ್ವದಿಸುತ್ತಾ 19 ತಿಂಗಳ ದಿನಾಂಕವನ್ನು ಇಟ್ಟು ಪ್ರಾರ್ಥಿಸಿ, ಅದಾದ ನಂತರ ನಿಮ್ಮ ಸ್ವಂತ ರಕ್ತದಲ್ಲಿ ಹುಟ್ಟಿದ ಮಗುವಿನೊಂದಿಗೆ ಇಲ್ಲಿ ಬಂದು ಸಾಕ್ಷಿ ಹೇಳಿರಿ ಅಂತ ಹೇಳಿದರು. ನಾವು ಅದನ್ನು ದೃಢವಾಗಿ ನಂಬಿದ್ವಿ. ಇದಾದ ನಂತರ UK ಹೋದಾಗ ಆಗಸ್ಟ್ 1ರಿಂದ ಆಗಸ್ಟ್ 3, 2025 ನಡೆದ ಧ್ಯಾನಕೂಟದಲ್ಲಿ ಭಾಗವಹಿಸಿದ್ವಿ. ಆ ಧ್ಯಾನ ಮುಗಿಸಿ ಮನೆಗೆ ಬಂದು ರಾತ್ರಿ ಮಲಗಿದ್ದಾಗ ನನಗೆ ಕೃಪಾಸನ ಮಾತೆ, ಜೋಸೆಫ್ ಫಾದರ್, ಅದೇ ರೀತಿಯಲ್ಲಿ ಒಂದು ಪುಟ್ಟ ಹೆಣ್ಣು ಮಗು ಕನಸಿನಲ್ಲಿ ಕಾಣಿಸ್ಕೊಂತು. ಇದಾದ ನಂತರ ಆಗಸ್ಟ್ 25 ನನ್ನ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂತು. ನಾನು ಎಲ್ಲಿಗೆ ಹೋದರೂ ಒಡಂಬಡಿ ತೈಲ ಮತ್ತು ಶಿಲ್ಬೆಯನ್ನು ಜೊತೆಗೆ ತಗೊಂಡು ಹೋಗ್ತಾ ಇದ್ದೆ. ಪ್ರತಿದಿನ ಹೊಟ್ಟೆಗೆ ಒಡಂಬಡಿ ತೈಲ ಹಚ್ಚಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ನಂಬಿಕೆಯೊಂದಿಗೆ ಒಡಂಬಡಿಕೆ ಉಪ್ಪನ್ನು ಸ್ವೀಕರಿಸ್ತಾ ಇದ್ದೆ. ಯೇಸು ಮತ್ತು ಮಾತೆ ನನಗೆ ಈ ಮಗುವನ್ನು ನೀಡಿದ್ದಾರೆಂದು ನಾನು ದೃಢವಾಗಿ ನಂಬಿದ್ದೇನೆ. ಫಾದರ್ ಅವರು ಹೇಳಿದ ಆ ಒಂದು ಮಾತನ್ನು ನಾವು ಗಟ್ಟಿಯಾಗಿ ನಂಬಿದ್ವು. ನಾವು ಪ್ರತಿದಿನ ಫಾದರ್ ಅವರ ಡೈಲಿ ಬ್ರೆಡ್ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದೆ. ಕೆಲಸಗಳಿದ್ದ ದಿನಗಳಲ್ಲೂ ತಪ್ಪದೆ ಮಂಗಳವಾರದ ಧ್ಯಾನವನ್ನು ನಾನು ಕೇಳ್ತಾ ಇದ್ದೆ. ಇದು ನಮ್ಮ ಮಗು. ಹೆಸರು ಶಾರ್ಬೆಲ್ಗೆ ಈಗ 3.5 ತಿಂಗಳು. ಗರ್ಭಧಾರಣೆ ಸಮಯದಲ್ಲಿ ನನಗೆ ಯಾವುದೇ ತೊಂದರೆ ಅಥವಾ ಅಸ್ವಸ್ಥತೆ ಇರಲಿಲ್ಲ. ಮಾತೆಯ ಸಂಪೂರ್ಣವಾಗಿ ನನ್ನನ್ನು ಅನುಗ್ರಹಿಸಿದರು. ಯಾವುದೇ ತೊಂದರೆ ಇಲ್ಲದೆ ಮಾರ್ಚ್ 30 ನಾರ್ಮಲ್ ಡೆಲಿವರಿಯ ಮೂಲಕ ಮಾತೆ ನನಗೆ ಈ ಮಗುವನ್ನು ನೀಡಿ ಅನುಗ್ರಹಿಸಿದರು. ಯೇಸುವಿಗೆ ಮತ್ತು ಮಾತೆಗೆ ಸಾವಿರಾರು ಧನ್ಯವಾದಗಳು. ನಾವು ಪ್ರೇಷಿತ ಸೇವೆಯಾಗಿ ನಮ್ಮ ಮನೆಯ ಹತ್ತಿರದಲ್ಲಿರುವ ಸ್ನೇಹ ತೀರಂ ಚಾರಿಟೇಬಲ್ ಟ್ರಸ್ಟ್ಗೆ ಪ್ರತಿ ತಿಂಗಳು ಆರ್ಥಿಕ ಸಹಾಯ ಮಾಡ್ತೇವೆ. ಜೊತೆ UKಯಲ್ಲಿರುವಾಗ ಇಲ್ಲಿಂದ ಇಂಗ್ಲಿಷ್ ಪತ್ರಿಕೆಗಳನ್ನು ತಗೊಂಡು ಹೋಗಿ ಪ್ರಚಾರ ಮಾಡ್ತೇವೆ. ದೈನಂದಿನ ಜೀವನದಲ್ಲಿ ತಪ್ಪದೆ ಪವಿತ್ರ ಬಲಿಪೂಜೆಯಲ್ಲಿ ಭಾಗವಹಿಸುತ್ತೇವೆ. ಪ್ರತಿದಿನ ಜಪಮಾಲೆ ಪ್ರಾರ್ಥನೆ ಹಾಗೂ ಅರ್ಧ ಗಂಟೆಯ ಬೈಬಲ್ ಪಠಣವನ್ನು ಮಾಡ್ತೇವೆ. ಎಲ್ಲವನ್ನೂ ನೀಡಿದ ಯೇಸುವಿಗೆ ಮತ್ತು ಮಾತೆಗೆ ಕೋಟಿ ಕೋಟಿ ಧನ್ಯವಾದಗಳು. ನಾನು ನಿಮ್ಮ ಕಡೆಗೆ ತಿರುಗಿ ನಿಮ್ಮನ್ನು ಫಲವಂತರನ್ನಾಗಿಯೂ ಅಭಿವೃದ್ಧಿ ಹೊಂದಿದವರನ್ನಾಗಿಯೂ ಮಾಡುವೆನು. ನಿಮ್ಮೊಂದಿಗೆ ನನ್ನ ಒಡಂಬಡಿಕೆಯನ್ನು ದೃಢಪಡಿಸುವೆನು. ಲೇವಿಯರ ಪುಸ್ತಕ ಅಧ್ಯಾಯ 26 ವಚನ 9. ದೇವರು ತನ್ನ ಜನರಿಗೆ ನೀಡುವ ದೊಡ್ಡ ವಾಗ್ದಾನವಿದು. ದೇವರ ಮೇಲೆ ನಂಬಿಕೆ, ಆಧ್ಯಾತ್ಮಿಕ ಮತ್ತು ಭೌತಿಕ ಅನುಗ್ರಹಗಳನ್ನು ನಾವು ಈ ಸಾಕ್ಷ್ಯಗಳಲ್ಲಿ ಕಾಣಬಹುದು. ಒಡಂಬಡಿಕೆಯ ಮೂಲಕ ನಮ್ಮ ಜೀವನದಲ್ಲಿ ಸಮೃದ್ಧಿ ಹಾಗೂ ಅನುಗ್ರಹ ನೀಡುವ ದೇವರನ್ನು ನಾವು ಭೇಟಿಯಾಗುತ್ತೇವೆ. ಈಗ ಸೋನಿಯಾ ಎಂಬ ಸಹೋದರಿ ಹಂಚಿಕೊಂಡ ಸಾಕ್ಷ್ಯದಲ್ಲಿ ಮದುವೆಯಾಗಿ 3 ವರ್ಷಗಳಾದರೂ ಮಕ್ಕಳಿರಲಿಲ್ಲ. ಎಗ್ ಕೌಂಟ್ ತೀರಾ ಕಡಿಮೆ ಇತ್ತು. 6 ತಿಂಗಳ ಚಿಕಿತ್ಸೆ ಫಲ ಕೊಡಲಿಲ್ಲ. ವೈದ್ಯರು IVF ಒಂದೇ ಮಾರ್ಗ ಅಂತ ಹೇಳಿದಾಗ ಈ ಮಗಳ ತಾಯಿ ಒಡಂಬಡಿಕೆಯಲ್ಲಿದ್ದರು. ತಾಯಿಯೇ ಮಗಳಿಗೆ ಕೃಪಾಸನಂ ಬಗ್ಗೆ ಹೋಗಲು ದಾರಿಯನ್ನು ತೋರಿಸಿದರು. ಹೀಗೆ ಪತಿ ಪತ್ನಿ ಮಾತೆಯ ಸನ್ನಿಧಾನಕ್ಕೆ ಬಂದು ಒಡಂಬಡಿಕೆ ತಗೊಂಡ್ರು. ಗೌರವಾನ್ವಿತ ಜೋಸೆಫ್ ಫಾದರ್ ಅವರನ್ನು ಭೇಟಿಯಾದಾಗ ಫಾದರ್ ಅವರು ಸ್ವಂತ ರಕ್ತದಲ್ಲಿ ಹುಟ್ಟಿದ ಮಗುವಿನೊಂದಿಗೆ ಬಂದು ಸಾಕ್ಷಿ ಹೇಳಿ ಅಂತ ಹೇಳಿದ್ರು. ಈ ಮಾತು ಇಂದು ನೆರವೇರಿದೆ.
ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಒಡಂಬಡಿಕೆಯಲ್ಲಿ ಯೇಸು ಮತ್ತು ಮಾತೆಯೊಂದಿಗೆ ಸೇರಿ ನಿಂತಾಗ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿಸುವ ದೇವರನ್ನು ನಾವು ಇಲ್ಲಿ ಕಾಣಬಹುದು. ಡಿಸೆಂಬರ್ 7ರಂದು ಮಧ್ಯಾಹ್ನ 2:30ಕ್ಕೆ ಮಾತೆ ಸಜೀವವಾಗಿ ಪ್ರತ್ಯಕ್ಷರಾದ ಈ ಪುಣ್ಯಕ್ಷೇತ್ರದಲ್ಲಿ ದೊಡ್ಡ ಆಧ್ಯಾತ್ಮಿಕ ಶಕ್ತಿ ಇದೆ. ಜೋಸೆಫ್ ಫಾದರ್ ಅವರ 40 ವರ್ಷಗಳ ಪೌರೋಹಿತ್ಯ ಜೀವನದ ಆಧ್ಯಾತ್ಮಿಕ ಪುಣ್ಯದ ಫಲವೇ ನಮಗೆ ಸಿಕ್ಕಿರುವ ಈ ಅನುಗ್ರಹಗಳು. ಅವರು ಯುಕೆಗೆ ಹೋದಾಗಲೂ ಫಾದರ್ ಅವರ ಆಶೀರ್ವಾದ ಸಿಕ್ತು. ಆ ರಾತ್ರಿಯೇ ಮಾತೆಯ ಸ್ವಪ್ನದಲ್ಲಿ ಪ್ರತ್ಯಕ್ಷರಾದರು. ಮಕ್ಕಳೇ, ನೀವು ಒಂಟಿಯಲ್ಲ, ನಾನು ನಿಮ್ಮೊಂದಿಗಿದ್ದೇನೆ ಎಂದು ಧೈರ್ಯ ತುಂಬಿದರು. ಕಾನಾ ಊರಿನ ಮದುವೆಯ ವಿವಾಹ ಕೂಟದಲ್ಲಿ ಕೊರತೆಗಳನ್ನು ಕಂಡು ಅದನ್ನು ಯೇಸುವಿನ ಬಳಿಗೆ ಕೊಂಡೊಯ್ದು ಪರಿಹರಿಸಿದ ಮಾತೆ ಇಂದಿಗೂ ನಮ್ಮ ಕೊರತೆಗಳನ್ನು ಪೂರ್ಣಗೊಳಿಸಿದ್ದಾರೆ. ನಮ್ಮ ಸಾಮರ್ಥ್ಯದಿಂದ ಏನೂ ಸಾಧ್ಯವಿಲ್ಲ. ದೇವರು IVF ಒಂದೇ ಮಾರ್ಗ ಎಂದಾಗ ಒಡಂಬಡಿ ಎಂಬ ಮತ್ತೊಂದು ಮಾರ್ಗವಿದೆ. ನಾಟ್ ಬೈ ಮೆರಿಟ್ ಬಟ್ ಬೈ ಗ್ರೇಸ್. ದೇವರ ಕೃಪೆಯಿಂದ ನಮ್ಮ ಅಸಾಮರ್ಥ್ಯವು ಅನುಗ್ರಹವಾಗಿ ಬದಲಾಗುತ್ತದೆ. ಕೃಪಾಸನ ಮಾತೆ ಸಮಯ ಮತ್ತು ಕಾಲದ ಮೇಲೆ ಅಧಿಕಾರ ಹೊಂದಿರುವ ತಾಯಿಯಾಗಿದ್ದಾರೆ. ನಮ್ಮ ಪ್ರತಿಯೊಂದು ಕಷ್ಟ ಸಮಸ್ಯೆಗಳನ್ನು ದೇವರ ಕೈಗೆ ಒಪ್ಪಿಸಿ ಪ್ರಾರ್ಥಿಸೋಣ. ಸೋನಿಯಾ ಪತ್ರೋಸ್ ಮತ್ತು ಅವರ ಕುಟುಂಬಕ್ಕೆ ಸಿಕ್ಕ ಈ ದೊಡ್ಡ ಅನುಗ್ರಹಕ್ಕಾಗಿ ಚಪ್ಪಾಳೆ ತಟ್ಟಿ ದೇವರನ್ನು ಮಹಿಮೆಪಡಿಸೋಣ.